ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಜರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ನಾಗರ ಪಂಚಮಿಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಈ ಥರ ನೀರುವಡೆ ಅಂತ ಮಾಡ್ತಾರೆ. ನಾರ್ತ್ ಕರ್ನಾಟಕದಲ್ಲಿ ಇದು ಫೇಮಸ್ಸು. ಇದರ ಜೊತೆಗೆ ಉಂಡೆಗಳು ಹಾಗೆ ಕುಚ್ಚಿದ ಕಡುಬು ಎಲ್ಲವನ್ನು ನಾವು ಮಾಡ್ತೀವಿ. ನಾಗರ ಪಂಚಮಿ ದಿವಸ ನಾವು ಯಾವುದನ್ನು ಎಣ್ಣೆಯಲ್ಲಿ ಕರಿಯೋದಿಲ್ಲ, ಹಾಗೆ ಹಂಚನ್ನು ಇಟ್ಟು ಚಪಾತಿ ರೊಟ್ಟಿಯನ್ನು ಮಾಡೋದಿಲ್ಲ. ಹಾಗಾಗಿ ಇದೇ ಎಲ್ಲ ನಾವು ತಿನ್ನೋದು. ಬನ್ನಿ ಹಾಗಾದರೆ ಈ ನೀರುವಡೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 2 ಕಪ್ಪು ಉದ್ದಿನ ಬೇಳೆ ಮತ್ತು 1 ಕಪ್ಪು ಕಡಲೆ ಬೇಳೆಯನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು 2-3 ಸರಿ ನೆಕ್ಸ್ಟ್ ಮತ್ತೆ ನೀರನ್ನು ಹಾಕಿ ನಾವು ನೆನೆಯಕ್ಕೆ ಇಡೋಣ. ಇದನ್ನು 2ರಿಂದ 3 ತಾಸು ನೆನೆಯಕ್ಕೆ ಇಡೋಣ. ಇದು ಚೆನ್ನಾಗಿ ನೆಂದ್ಬಿಡತ್ತೆ. ಇವಾಗ 3 ತಾಸು ಆಯಿತು. ಈಗ ನಾವು ನೀರೆಲ್ಲ ತೆಗೆದು ನಾವು ಮಿಕ್ಸರ್ ಜಾರಿಗೆ ಹಾಕೋಣ. ಈ ಮಿಕ್ಸರ್ ಜಾರ್ನಲ್ಲಿ 2ರಿಂದ 3 ಚಮಚ ಈ ಬೇಳೆನ ಹಾಕಿ ಇದ್ರ ಜೊತೆಗೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕಬೇಕು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಬೇಕೆಂದರೆ ಹಾಕ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ಆಲ್ರೆಡಿ ಇದು ನೆಂದಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ತುಂಬ ಪೇಸ್ಟಾಗಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಇದನ್ನು ಒಂದು ಬಾಂಡೆಯಲ್ಲಿ ತೆಗೆದಿಟ್ಕೊಂಡ್ರೆ ಸಾಕು. ಅದೇ ರೀತಿ ಇದೆಲ್ಲವನ್ನು ನಾವು ಬೇಳೆಯನ್ನು ಮಿಕ್ಸರ್ ಗ್ರೈಂಡ್ನಲ್ಲಿ ಹಾಕಿ ಇಟ್ಕೋಬೇಕು. ಈ ಥರ ಎಲ್ಲವನ್ನು ಗ್ರೈಂಡ್ ಮಾಡಿ ಈಗ ನೀವು ಉಪ್ಪು ಮತ್ತು ಖಾರ ಬೇಕಂದರೆ ಸ್ವಲ್ಪ ಹಾಕ್ಬೋದು. ಇವಾಗ ನಾವು ಇದನ್ನು ಬೇಯಿಸೋಣ. ಬೇಯಿಸ್ಲಿಕ್ಕೆ ನಾನು ಇಡ್ಲಿ ಬಾಂಡೆನ ತೊಗೊತಾ ಇದ್ದೀನಿ. ಮೊದಲಿಗೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ನಂತರ ನೀರೊಡೆ ಹಿಟ್ಟನ್ನು ಅದರಲ್ಲಿ ಸ್ವಲ್ಪ ಹಾಕಿ ನೀರನ್ನು ಎತ್ಕೊಂಡು ಸ್ವಲ್ಪ ಹಚ್ಚಿಬಿಟ್ಟು ತಟ್ಟಬೇಕು. ಸ್ವಲ್ಪ ರೌಂಡಾಗಿ ತಟ್ಟಬೇಕು. ನಿಮಗೆ ನೋಡಿ ತುಂಬ ದಪ್ಪಗೆ ತಟ್ಟಬೇಡಿ, ಇಲ್ಲಾಂದರೆ ಬೇಯಿಸಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ಹಸಿ ಹಾಗೆ ಉಳಿದ್ಬಿಡತ್ತೆ. ಅದಕ್ಕೆ ಸ್ವಲ್ಪ ತೆಳ್ಳಗೆ ಎಲ್ಲ ಕಡೆ ನಾವು ಎಲ್ಲಿ ಎಣ್ಣೆಯನ್ನು ಹಚ್ಚಿದ್ದೀವಿ ಅಲ್ಲೇ ತಟ್ಟಬೇಕು. ಈ ರೀತಿಯಾಗಿ ನಾವು ಎಲ್ಲೆಲ್ಲ ಎಣ್ಣೆಯನ್ನು ಹಚ್ಚಿದ್ದೀವಿ ಅಲ್ಲಿ ಇಡ್ಲಿ ಪಾತ್ರೆಗೆ ಎಲ್ಲ ಕಡೆ ತಟ್ಟಿಬಿಟ್ಟು ಇಟ್ಕೊಂಡ್ಬಿಟ್ರೆ ಆಯಿತು. ಇವಾಗ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಡ್ಲಿ ಸ್ಟ್ಯಾಂಡನ್ನ ಹಾಕೋಣ. ನಾನು ಇಡ್ಲಿ ಸ್ಟ್ಯಾಂಡಲ್ಲಿ ಈಗ ಏನಿಲ್ಲ ಅಂದರೂ ಒಂದು 2 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನೀರನ್ನು ಹಾಕಿಬಿಟ್ಟು ಇಡ್ಲಿ ಪಾತ್ರೆನ ಇಡಬೇಕು. ಅದರಲ್ಲಿ ಹಾಕಿ ನಾವು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು ಏನಿಲ್ಲ ಅಂದರೂ 20ರಿಂದ 30 ನಿಮಿಷವರೆಗೆ ಬೇಯಿಸಬೇಕು. ಆವಾಗ ಈಗ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ಹಸಿ ಹಾಗೆ ಉಳಿದ್ಬಿಡುತ್ತೆ. ನೋಡಿ ಈಗ ಒಂದು 25 ನಿಮಿಷ ಆಗಿದೆ. ನಾನು ಚೆಕ್ ಮಾಡ್ತಾ ಇದ್ದೇನೆ, ಎಲ್ಲ ಕಡೆ ಚೆನ್ನಾಗಿ ಬೆಂದಿದೆ. ಸೊ ಯಾವುದೂ ಹಸಿ ಕಾಣ್ತಾ ಇಲ್ಲ. ಸೊ ಇದನ್ನು ನಾವು ಹೊರಗಡೆ ತೆಗೆದುಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ಆರಿದ ತಕ್ಷಣ ನಾವೀಗ ಸ್ಪೂನಿಂದ ತೆಗೆದುಬಿಟ್ರೆ ಈಗ ಬಂದ್ಬಿಡುತ್ತೆ. ನೋಡಿ ಇದೆಷ್ಟು ಚೆನ್ನಾಗಿ ಬೆಂದಿದೆ. ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕುಚ್ಚಿದ ಕಡುಬು ಮತ್ತು ಉಂಡೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ನಾನು ಒಂದು ಸೆಟ್ಟಿಗೆ ಹಾಕಿದ್ದೆ. ಈಗ ನೆಕ್ಸ್ಟ್ ಸೆಟ್ಟಲ್ಲಿ ನಾನು ಫಸ್ಟಿಗೆ ಮತ್ತೆ ನೀರೊಡೆನ ಹಾಕ್ತಾ ಇದ್ದೀನಿ. ಬಾಂಡೆಗೆ ನೀರನ್ನು ಹಾಕಿ ಮತ್ತೆ ನೀರೊಡೆನ ಇಟ್ಟು ಮೇಲ್ಗಡೆ ನಾನು ಕುಚ್ಚಿದ ಕಡುಬನ್ನು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕಡುಬಿನ ಎಲೆನ ತುಂಬ ತೆಳ್ಳಗೆ ಮಾಡಿದ್ದೀನಿ, ಯಾಕಂದರೆ ಅದು ಹಿಟ್ಟಿಟ್ಟಾಗಿ ಹಾಗೆ ಉಳಿದ್ಬಿಡುತ್ತೆ ಅಂತ ನಾನು ತೆಳ್ಳಗೆ ಲಟ್ಟಿಸ್ಬಿಟ್ಟು ನಾನು ಮಾಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಮುದುರಿ ಆಗಿದೆ. ಸೊ ನೋಡಿ ಈಗ ಮೇಲ್ಗಡೆ ಇದು ಕುಚ್ಚಿದ ಕಡುಬು ಬೆಂದಿದೆ. ಇದು 15 ನಿಮಿಷ ಆಗಿದೆ. ಸೊ ಅದನ್ನು ತೆಗೆದಿಡ್ತಾ ಇದ್ದೀನಿ. ಆದರೆ ನೀರೊಡೆ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಮತ್ತೆ ನಾನು ಇಟ್ಟು ಬೇಯಿಸ್ತಾ ಇದ್ದೇನೆ ಒಂದು 20 ನಿಮಿಷ. ಸೊ ಈಗ ಪರ್ಫೆಕ್ಟಾಗಿ ಆಗಿದೆ. ಇದೇ ರೀತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದನ್ನು ದೇವರ ನೈವೇದ್ಯಕ್ಕೆ ಅಂತ ನಾನು ಇಟ್ಟಿದ್ದೆ. ಮೊದಲಿಗೆ ಕುಚ್ಚಿದ ಕಡುಬು ಜೊತೆಗೆ ತುಪ್ಪವನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದ್ರ ಜೊತೆಗೆ ನೀರುವಡೆ ಖಾರವಾಗಿ ತುಂಬ ಟೇಸ್ಟಿ ಇರುತ್ತೆ. ಮತ್ತು ನಾನು ಕಾಳಿನ ಪಲ್ಯ ಮಾಡಿದ್ದೆ. 2 ಕಾಳಿನ ಪಲ್ಯ, ಹೆಸರು ಕಾಳಿಂದು ಮತ್ತು ಕಡಲೆ ಕಾಳಿಂದು ಪಲ್ಯನ ಮಾಡಿದ್ದೆ. ನಂತರ ಅನ್ನವನ್ನು ಮಾಡಿ ಮತ್ತು ಒಬ್ಬಟ್ಟಿನ ಸಾರು ಮಾಡಿದ್ದೆ. ಅದನ್ನೆಲ್ಲನೂ ಇದರಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಓವನಲ್ಲಿ ಬೇಯಿಸಿರೋ ಶಾಂಡ್ಗೆನ ಹಾಕಿ ನಾನು ನೈವೇದ್ಯನ ರೆಡಿ ಮಾಡಿ ದೇವರಿಗೆ ಇಟ್ಟಿದ್ದೆ. ಈ ಇಡ್ಲಿ ಸ್ಟ್ಯಾಂಡಿನ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾದವಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.